ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಎನ್ ವೀಣಾ ಮುನಿಯಲ್ಲಪ್ಪರವರು ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖೇನ ವೀಣಾ ಮುನಿಯಲ್ಲಪ್ಪರವರು ಅಧ್ಯಕ್ಷರಾಗಿ ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಮುನಿಯಲ್ಲಪ್ಪರವರು ಮಾತನಾಡಿ, ಸರ್ಜಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಜೊತೆಗೆ ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಪಂಚಾಯಿತಿ ಸದಸ್ಯರ ಜೊತೆಗೂಡಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಎಸ್ಎಂ ಶ್ರೀನಿವಾಸ್, ಎಸ್ವಿ ಶ್ರೀನಿವಾಸ್ ಬುಡಗಪ್ಪ, ಎಸ್ವಿ ವೆಂಕಟೇಶ್, ಸುನೀತಾ ಶಶಿಧರ್, ಮಮತಾ ರಮೇಶ್, ಡಾಕ್ಟರ್ ಎನ್ ಕಲಾವತಿ ಮೂರ್ತಿಕುಮಾರ್, ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ, ಸದಸ್ಯರಾದ ಆರ್ ಕಿಟಕಿ ಶ್ರೀನಿವಾಸ್, ನವೀನ್ ಕುಮಾರ್, ಓಂ ಶಕ್ತಿ ಮಂಜುನಾಥ್, ಎ ಸತೀಶ್ ಕುಮಾರ್, ಎಸ್ ಕೆ ಗಣೇಶ್, ಶಿವಕುಮಾರ್, ಎಸ್ವೈಬಿ, ರೇಣುಕಮ್ಮ, ಲಲಿತಮ್ಮ, ಗಾಯತ್ರಿ, ರೇಣುಕಾ, ಶ್ವೇತಕುಮಾರಿ, ಚಂದ್ರಕಲಾ ಸೇರಿದಂತೆ ಸರ್ಜಾಪುರ ಗ್ರಾಮದ ಹಿರಿಯರು, ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು.
ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥ ನಮ್ಮ ಅಣ್ಣನ ಮಗಳು ವೀಣಾ ಮುನಿಯಲ್ಲಪ್ಪನವರು ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಏನು ನಾವು ಈಗ ಒಂದು 7 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗಿದ್ದಾರೆ, ಒಂದು 5 ಜನ ವೈಸ್ ಚೇರ್ಮನ್ಗಳಾಗಿದ್ದಾರೆ. ಇದರಿಗೆಲ್ಲ ಮೂಲ ನಮ್ಮ ಮಾಜಿ MNC ಆದಂಥ ಮನೋಹರ್ ಸರ್ ಅವರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕಾಂಗ್ರೆಸ್ಸಿನ ಮುಖಂಡರಾದಂಥ ಶಂಭೇನವರು ಹಾಗೂ SV ಕೃಷ್ಣಣ್ಣವರು ಹಾಗೂ ನಮ್ಮ ಪ್ರತಾಪ್ ಸಿಂಗ್ ಅವರು ಹಾಗೂ ನಮ್ಮ ಜಗದೀಶ್ ಬಾಬು ಅವರು ಅನೇಕ ನಾಯಕರುಗಳೆಲ್ಲ ಸೇರಿ ನಾವು 7 ಜನ ಅಧ್ಯಕ್ಷರ ಕಾರಣಕರ್ತರು ಅವರಿಂದ ನಾವು ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಸ್ಥಾನವನ್ನು ಕಂಡಿದ್ದೀವಿ. ಅವ್ರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಏನು ಈ ದಿನ ಕಚೇರಿ ಪೂಜೆ ಇಟ್ಕೊಂಡಿದ್ರು ನಮ್ಮ ವೀಣಾ ಅವರು ಅಧ್ಯಕ್ಷರು, ಅವರಿಗೆ ದೇವರು ಒಳ್ಳೇದು ಮಾಡಿ ದೇವರು ಆರೋಗ್ಯ ಐಶ್ವರ್ಯ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ B. ಶಿವಣ್ಣವರು ಶಾಸಕರಿದ್ದಾರೆ. ಅವರು ಬಳಿ ಹೋಗಿ ಎಲ್ಲ ಮೆಂಬರ್ಗಳನ್ನು ಒಟ್ಟುಗೂಡಿಸ್ಕೊಂಡು ಒಳ್ಳೆಯ ಅನುದಾನ ತಂದು ಗ್ರಾಮ ಪಂಚಾಯತಿನ ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು ತಿಳಿಸ್ತೀನಿ. ಈ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನೂತನವಾಗಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಮುನಿಯಲ್ಲಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಈ ದಿನ ಅವರು ಕಚೇರಿ ಪೂಜೆಯನ್ನು ಇಟ್ಕೊಂಡಿದ್ರು. ಕಚೇರಿ ಪೂಜೆಗೆ ಆಗಮಿಸಿದಂತಹ ಎಲ್ಲ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಊರಿನ ಮುಖಂಡರುಗಳಿಗೆ ನಾವು ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಏನು ನಮ್ಮ ಅಧ್ಯಕ್ಷರು ಊರಿನ ಅಭಿವೃದ್ಧಿಗೆ ಇರುವಂಥ ಸಮಯದಲ್ಲಿ ಊರಿನ ಅಭಿವೃದ್ಧಿಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕು, ನಾವೆಲ್ಲರೂ ಅವರಿಗೆ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏನು 2 ದಿವಸದ ಹಿಂದೆ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ರು. ಅದರಲ್ಲಿ ನಾನು ಭಾಗವಹಿಸಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ CM ಮನೋಹರ್ ಸರ್, ನಮ್ಮ ಚಿಕ್ಕಪ್ಪನದ ಸದಮಣ್ಣನವರು, ಅಂದರೆ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಮಂಜೇಗೌಡರು, ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು, ಸೀನಣ್ಣನವರು ಮಾಜಿ ಅಧ್ಯಕ್ಷರು, ಮತ್ತು ಶ್ರೀನಿವಾಸಣ್ಣ ಹುಡುಗಣ್ಣನವರು, ಸತೀಶ್ ಅಣ್ಣನವರು, ಲಲಿತಕ್ಕವರು, ಕಲಾವತಿಯವರು ಮತ್ತು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಮಾವ ಮಂಜು ಸರ್ಜರ್ ಅವರು, ನಸೀಬುನಿಸಾ ಮೇಡಮ್ ಅವರು, ಚಂದ್ರಕಲಾ ಮೇಡಮ್ ಅವರು, ಮಮತಾ ಆಂಟಿಯವರು, ಇನ್ನೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಇಂದು ನಾನು ಚೇರ್ಮನ್ ಆಗಿ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಅವರ ಸಹಕಾರ ಅಧ್ಯಕ್ಷರಾಗಿ ಇಂದು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ ಮುಖ್ಯ ಆದವರಿಗೆ ನಾನು ತುಂಬ ಧನ್ಯವಾದಗಳು ತಿಳಿಸುತ್ತಾ, ನಮ್ಮ ಸದಾಮಣ್ಣನವರಿಗೆ, ಮನೋಹರ್ ಸರ್ ಅವರಿಗೆ, ಮಂಜೇಗೌಡರವರಿಗೆ ಮತ್ತು B. ಶಿವಣ್ಣನವರಿಗೆ ನನ್ನ ಕೃತಜ್ಞತೆಗಳನ್ನು ಚಿರಋಣಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 24-25 ಸಾಲಿನಲ್ಲಿ ಅಧ್ಯಕ್ಷರ ಒಂದು ಸ್ಥಾನದ ಒಂದು ಎಲೆಕ್ಷನ್ ಆಗಿತ್ತು. ಆ ಒಂದು ಎಲೆಕ್ಷನ್ನಲ್ಲಿ ಅಧ್ಯಕ್ಷತೆ ವೀಣಾವರು ಆಯ್ಕೆಯಾಗಿದ್ದಾರೆ. ತುಂಬ ಧನ್ಯವಾದ ನೀಡ್ತೀನಿ. ಇದೇ ರೀತಿ ಹಿಂದೆ ನಡ್ಕೊಂಡು ಬಂದಿದ್ದಾಗೆ ಅವರು ಸಹ ನಮ್ಮ ಮಾಜಿ ಅಧ್ಯಕ್ಷರುಗಳ ಒಂದು ಸಮೀಕ್ಷೆಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಪಂಚಾಯತಿನಲ್ಲಿ ಕೇಳ್ಕೊತೀನಿ.